ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀ ಯಾಕಪ್ಪ ಇಷ್ಟೊಂದು ಹೇಳ್ತಿದೀಯಾ? ಮದುವೆ ಆಗ್ತಾರ ಮದುಮಗಳು ನೀನು ಖುಷಿಯಾಗಿರ್ಬೇಕು. ನೋಡತ್ತು ಮುಖ ಎಲ್ಲ ಹೆಂಗ್ ಬಾಡೋಗಿದೆ. ಅಳ್ಬೇಡಿ ಯಾರು. ಅಣ್ಣ ನೀನ್ ಮೊದ್ಲು ಚೇತರಿಸ್ಕೊ, ಆಮೇಲೆ ಎಲ್ರು ಮಾತಾಡ್ಬೋದು. ನೀನ್ ಹುಷಾರಾಗಿ ಮನೆಗ್ ಬಾ, ಅಷ್ಟೇ ಸಾಕು. ಪೇಷಂಟ್ಗೆ ತೊಂದರೆ ಆಗುತ್ತೆ, ಹೊರಡಿ. ಹೊರಗಡೆ ಇರ್ತೀವಿ ಕದ್ದ. ರುಕೋ. ಸಿಸ್ಟರ್, ಒಂದೇ ಒಂದು ನಿಮಿಷ. ಬೇಗ ಮಾತಾಡಿ, ಹೊರಡಿ. ಅಣ್ಣ ರುಕೋ. ರಾಜೇಶಂದು ಕಲ್ಯಾಣಿ ಮದುವೆ ಜೋರಾಗಿ ಆಗ್ಬೇಕು ಕಣಪ್ಪ. ನನ್ಗೆ ಹೆಂಗಾಗಿದೆ ಅಂತ ಮದುವೆಗೆ ತೊಂದರೆ ಆಗಬಾರ್ದು. ಭಟ್ರಿಗೆ ಹೇಳಿದ್ದೀನಿ, ಚಪ್ರ ಹಾಕೋರ್ಗೆ ಹೇಳಿದ್ದೀನಿ, ಚೆನ್ನಾಗಿ ಗಟ್ಟಿಯಾಗಿ ಹಾಕ್ಸು ಆಯಿತಾ? ಆಮೇಲೆ ನಿಮ್ಮೆಲ್ರಿಗೂ ಹೊಸ ಬಟ್ಟೆ ತರಬೇಕು. ಜಾಸ್ತಿ ಕೆಲಸಗಳಿದೆ. ರಾಜೇಶಂಗೆ ಒಳ್ಳೆ ಸೂಟ್ ತಂದು ಕೊಡೋಣ ಆಯಿತಾ? ನಾನಿಲ್ಲಿ ಮಲಗಿರೋದು ಅವನಿಗೆ ಎಷ್ಟು ಸಂಕಟ ಆಯ್ತಾಯ್ತೋ ಏನೋ. ಅವನಿಗೆ ಹೇಳೋ ನಾನಿಲ್ಲಿ ಚೆನ್ನಾಗಿದ್ದೀನಿ ಅಂತ. ಅಣ್ಣ ನೋಡು, ನೀನೇನು ಯೋಚನೆ ಮಾಡಬೇಡ. ಅಕ್ಕನ ಮದುವೆಗೆ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು ಅದನ್ನೆಲ್ಲ ನಾನೇ ಮುಂದೆ ನಿಂತು ಮಾಡ್ತೀನಿ. ನೀನು ಬೇಗ ಹುಷಾರಾಗ್ಬಾ. ಆಮೇಲೆ ನೀನೇ ಅಕ್ಕನ ಕೈ ಹಿಡಿದು ಹಸೆ ಮನೆ ಮೇಲೆ ಕೂರಿಸ್ಬೇಕು, ಸರಿನಾ? ಊನಮ್ಮ, ನಾನೇ ನನ್ನ ತಂಗಿ ಮದುವೆ ಮಾಡಿಸೋದು. ನನ್ನ ತಂಗಿಯ ಮದುವೆ ಜೋರು ಜೋರು ಜೋರು, ಬಲು ಜೋರು ಜೋರು ಜೋರು, ಬಲು ಜೋರು ಜೋರು ಜೋರು. ಮೇಡಮ್, ತುಂಬ ಹೊತ್ತಾಯಿತು, ಹೊರಡಿ ಮೇಡಮ್. ಸರಿ ಅಣ್ಣ, ನಿನ್ಗೇನು ಆಗಲ್ಲ. ನೀನು ಬೇಗ ಹುಷಾರಾಗ್ಬಿಡ್ತೀಯ ಆಯಿತಾ? ಜಾಸ್ತಿ ಯೋಚನೆ ಮಾಡಬೇಡ. ಅಳ್ಬೇಡ ನೀನು. ಚಿಕ್ಕ ವಯಸ್ಸಿಂದ ರಾಣಿ ತರ ಬದುಕಿದ್ಯಾ, ಹೇಳ್ಬೇಡ, ಸುಮ್ಮನಿರು. ಅಣ್ಣ, ಅಕ್ಕನ ಮದ್ವೆಗೆ ತಾಳಿ ಮಾಡಿಸ್ಬೇಕಿತ್ತಲ್ಲ, ಅದ್ರ ಜವಾಬ್ದಾರಿ ನಂದೆ. ಬರೀ ಮೆಹಂದಿ ಬಿಡೋದಲ್ಲ ಇವಳಿಗೆ, ನೋಡ್ತಾ ಇರಿ ಇವಳ ಮದ್ವೆಗೆ ರಾಣಿ ತರ ರೆಡಿ ಮಾಡ್ತೀನಿ. ನನಗೆ ಒಬ್ಳೆ ತಾಯಿ ಅಲ್ಲ, ತಾಯಿ ಗುಣ ತುಂಬಿರೋ ನನ್ನ ಈ 3 ಜನ ತಂಗಿಯಂದಿರು ನನ್ನ ತಾಯಿ ಸಮಾನ ಕಂಡ್ರಮ್ಮ. ಲೋಕದ ನಿಯಮ ಅಣ್ಣ ತಂಗಿರಿಗೆ ಅನ್ವಯಿಸಲ್ಲ. ಬೇರು ಮಣ್ಣನ್ನ ಬಿಟ್ಟಿರ್ಬೋದು, ಆದ್ರೆ ಮಣ್ಣು ಯಾವತ್ತೂ ಬೇರನ್ನ ಬಿಟ್ಟಿರಲ್ಲ.